ಕರ್ನಾಟಕ ಬಿಜೆಪಿಯಲ್ಲಿ ಒಳಜಗಳ ಮತ್ತೆ ಮೇಲ್ಮೈಗೆ ಬಂದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವುದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ ಉಪಚುನಾವಣೆ ಫಲಿತಾಂಶಗಳ ನಂತರ ಅವರು ನೀಡಿರುವ ಹೇಳಿಕೆಗಳು ಕೇವಲ ವೈಯಕ್ತಿಕ ಟೀಕೆಗಳಷ್ಟೇ ಅಲ್ಲ, ಬಿಜೆಪಿಯ ಒಳಗಿನ ಅಸಮಾಧಾನ, ನಾಯಕತ್ವದ ಗೊಂದಲ ಮತ್ತು ಮುಂದಿನ ದಿನಗಳ ಅಧಿಕಾರ ರಾಜಕಾರಣದ ದಿಕ್ಕಿನ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಎತ್ತಿವೆ. ಬೆಂಗಳೂರಿನಲ್ಲಿ ಮಾತನಾಡಿದ ಯತ್ನಾಳ್, ಕರ್ನಾಟಕದ ಜನರ ಮನಸ್ಥಿತಿಯನ್ನು ಬಿಜೆಪಿ ಹೈಕಮಾಂಡ್ ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನೇರವಾಗಿ ಆರೋಪಿಸಿದರು. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ಬಿ.ವೈ. ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಬೇಕು. ಹಿಂದುತ್ವ ಮತ್ತು ಅಭಿವೃದ್ಧಿ ರಾಜಕಾರಣ ಮಾಡುವ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಬೇಕು. ಇಲ್ಲವಾದರೆ ಇದೇ ಯಡಿಯೂರಪ್ಪ ವಿಜಯೇಂದ್ರ ನಾಯಕತ್ವ ಮುಂದುವರಿದರೆ ಬಿಜೆಪಿ ಮತ್ತೆ ಮಣ್ಣು ಮುಕ್ಕುವುದು ಖಚಿತ ಎಂದು ಎಚ್ಚರಿಸಿದರು. ಯತ್ನಾಳ್ ಮಾತುಗಳಲ್ಲಿ ಕೇವಲ ರಾಜಕೀಯ ಟೀಕೆ ಮಾತ್ರ ಇರಲಿಲ್ಲ. ಅವರ ಮಾತಿನೊಳಗೆ ಬಹುಕಾಲದಿಂದ ಕುದಿಯುತ್ತಿರುವ ಒಂದು ಗುಂಪಿನ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸಿತು. ಬಿಜೆಪಿ ಒಂದು ಕುಟುಂಬದ ಕೈಗೆ ಸೀಮಿತವಾಗಿದೆ ಎನ್ನುವ ಸಂದೇಶವನ್ನು ಅವರು ಜನರಿಗೆ ತಲುಪಿಸಲು ಪ್ರಯತ್ನಿಸಿದರು. ಯಡಿಯೂರಪ್ಪ ಕುಟುಂಬದಲ್ಲದಲ್ಲಿ ಇನ್ನೂ ಹಲವರು ರಾಜಕೀಯಕ್ಕೆ ಬರುತ್ತಿದ್ದಾರೆ. ರಾಘವೇಂದ್ರ ಪುತ್ರ ಯುವ ಮೋರ್ಚಾದಲ್ಲಿದ್ದಾರೆ. ಉಮಾ ಅವರಿಗೆ ಮಹಿಳಾ ಘಟಕದಲ್ಲಿ ಜವಾಬ್ದಾರಿ ಸಿಕ್ಕಿದೆ. ಇವರ ಕೊಡುಗೆ ಏನು ಎಂದು ಪ್ರಶ್ನಿಸುವ ಮೂಲಕ ಕುಟುಂಬ ರಾಜಕಾರಣದ ವಿಷಯವನ್ನು ಮತ್ತೆ ಮುಂದಿಟ್ಟರು. ಇದರಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಬಿಜೆಪಿ ಸಾಮಾನ್ಯವಾಗಿ ಕಾಂಗ್ರೆಸ್ ವಿರುದ್ಧ ವಂಶ ರಾಜಕಾರಣದ ಆರೋಪ ಮಾಡುತ್ತದೆ. ವಿಶೇಷವಾಗಿ ಖರ್ಗೆ ಕುಟುಂಬ, ಗಾಂಧಿ ಕುಟುಂಬಗಳ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ಟೀಕೆ ಮಾಡುತ್ತಾರೆ. ಅದೇ ವಿಚಾರವನ್ನು ಯತ್ನಾಳ್ ಈಗ ಕರ್ನಾಟಕ ಬಿಜೆಪಿಯೊಳಗೆ ತಿರುಗಿ ಬಳಸುತ್ತಿದ್ದಾರೆ. ಮೋದಿ ಅವರು ಕುಟುಂಬ ರಾಜಕಾರಣ ಬೇಡ ಎನ್ನುತ್ತಾರೆ, ಆದರೆ ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಏನು ಎನ್ನುವ ಪ್ರಶ್ನೆ ಮೂಲಕ ಅವರು ನೇರವಾಗಿ ಹೈಕಮಾಂಡ್ಗೂ ಸವಾಲು ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಅಭಿಮಾನೋತ್ಸವದ ವಿಚಾರವನ್ನು ಯತ್ನಾಳ್ ದೊಡ್ಡ ವಿಷಯವನ್ನಾಗಿ ಮಾಡಿದ್ದಾರೆ. ಪಕ್ಷ ಸೋಲಿನ ನೋವಿನಲ್ಲಿ ಇರಬೇಕಾದ ಸಮಯದಲ್ಲಿ ಸಂಭ್ರಮಾಚರಣೆ ಮಾಡೋದು ಜನರಿಗೆ ತಪ್ಪು ಸಂದೇಶ ಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ವಿಶೇಷವಾಗಿ ಎಚ್ ವಿಶ್ವನಾಥ್ ಅವರಂತಹ ಹಿರಿಯ ನಾಯಕರು ಕೂಡ ಇದನ್ನು ಪ್ರಶ್ನಿಸಿದ್ದಾರೆ ಎನ್ನುವುದನ್ನು ಉಲ್ಲೇಖಿಸುವ ಮೂಲಕ ಯತ್ನಾಳ್ ತಮ್ಮ ಮಾತಿಗೆ ಇನ್ನಷ್ಟು ತೂಕ ಕೊಡಲು ಪ್ರಯತ್ನಿಸಿದರು. ಉಪಚುನಾವಣೆಯಲ್ಲಿ ಹಣ ಹಂಚಿಕೆ ಆರೋಪ ಮಾಡಿರೋದು ಇನ್ನಷ್ಟು ಗಂಭೀರ. ಬಾಗಲಕೋಟೆಯಲ್ಲಿ ಜಾತಿ ಆಧಾರವಾಗಿ ಹಣ ಹಂಚಲಾಗಿದೆ, ಒಂದು ಬೂತ್ಗೆ ಲಕ್ಷಾಂತರ ರೂಪಾಯಿ ಹಂಚಲಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧವೂ ಯತ್ನಾಳ್ ಆರೋಪಿಸಿದರು. ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಯತ್ನಾಳ್ ತೀವ್ರ ಪದಗಳಲ್ಲಿ ದಾಳಿ ಮಾಡಿದ್ದಾರೆ. ಅವರು ಸಿಎಂ ಆದರೆ ರಾಜ್ಯವನ್ನು 10 ಸಲ ಮಾರಾಟ ಮಾಡುತ್ತಾರೆ ಎಂದು ಹೇಳಿರುವುದು ಅವರ ಹಳೆಯ ಶೈಲಿಯ ರಾಜಕೀಯ ಭಾಷೆಯನ್ನೇ ಮತ್ತೆ ನೆನಪಿಸಿದೆ. ಯತ್ನಾಳ್ ಸದಾ ಆಡುಭಾಷೆ, ನೇರ ಮಾತು, ಕಿಡಿಕಾರುವ ಶೈಲಿಯಿಂದಲೇ ಸುದ್ದಿಯಾಗುವ ನಾಯಕ. ಅವರ ರಾಜಕೀಯ ಶಕ್ತಿ ಕೂಡ ಅದೇ. ಕೆಲ ವರ್ಗದ ಜನರಿಗೆ ಅವರ ಈ ನೇರ ಮಾತು ಇಷ್ಟವಾಗುತ್ತದೆ. ಯತ್ನಾಳ್ ನೇರವಾಗಿ ಮಾತನಾಡುತ್ತಾರೆ ಎನ್ನುವ ಭಾವನೆ ಅವರ ಬೆಂಬಲಿಗರಲ್ಲಿ ಇದೆ. ಆದರೆ ಇದೇ ನೇರ ಮಾತು ಅವರಿಗೆ ಲಾಭಕ್ಕಿಂತ ನಷ್ಟವನ್ನು ತಂದಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅವರು ಹಲವು ವರ್ಷಗಳಿಂದ ನಿರಂತರವಾಗಿ ಮಾತನಾಡುತ್ತಿದ್ದಾರೆ. ಇದರಿಂದ ಲಿಂಗಾಯತ ಸಮುದಾಯದ ಒಂದು ಭಾಗದಲ್ಲಿ ಅವರಿಗೆ ಬೆಂಬಲ ಸಿಕ್ಕಿದರೂ ಮತ್ತೊಂದು ದೊಡ್ಡ ಭಾಗದಲ್ಲಿ ಅಸಮಾಧಾನವೂ ಇದೆ. ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇನ್ನೂ ದೊಡ್ಡ ಮಾಸ್ ನಾಯಕ. ವಿಶೇಷವಾಗಿ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಅವರ ಪ್ರಭಾವ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಹೀಗಿರುವಾಗ ಯತ್ನಾಳ್ ನಿರಂತರ ವೈಯಕ್ತಿಕ ದಾಳಿಗಳನ್ನು ಮುಂದುವರಿಸುತ್ತಿರುವುದು ಕೆಲವೊಮ್ಮೆ ಅವರನ್ನೇ ಪ್ರತ್ಯೇಕಗೊಳಿಸುವ ಸಾಧ್ಯತೆಯಿದೆ. ಹೀಗಾಗಿ ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಯತ್ನಾಳ್ ಮತ್ತೆ ಬಿಜೆಪಿಯ ಮುಖ್ಯವಾಹಿನಿಗೆ ಬರ್ತಾರಾ ಅಥವಾ ಇನ್ನಷ್ಟು ದೂರವಾಗ್ತಾರಾ? ರಾಜಕೀಯ ಲೆಕ್ಕಾಚಾರ ನೋಡಿದ್ರೆ ಯತ್ನಾಳ್ ಸಂಪೂರ್ಣವಾಗಿ ಬಿಜೆಪಿ ಬಿಟ್ಟಿಟ್ಟು ಹೋಗುವ ಪರಿಸ್ಥಿತಿ ಈಗ ಕಾಣಿಸುತ್ತಿಲ್ಲ. ಯಾಕೆಂದ್ರೆ ಅವರ ರಾಜಕೀಯ ನೆಲೆ ಬಿಜೆಪಿ ಮತ ಬ್ಯಾಂಕ್ ಮೇಲೆಯೇ ನಿಂತಿದೆ. ವಿಶೇಷವಾಗಿ ಹಿಂದುತ್ವದ ಕಠಿಣ ಭಾಷೆ ಮಾತನಾಡುವ ನಾಯಕ ಎನ್ನುವ ಇಮೇಜ್ ಅವರಿಗೆ ಇದೆ. ಹೈಕಮಾಂಡ್ ಕೂಡ ಅವರನ್ನು ಸಂಪೂರ್ಣವಾಗಿ ಕೈಬಿಡಲು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವರು ಪ್ರಭಾವಿ ನಾಯಕ. ಆದರೆ ಅವರ ಮಾತುಗಳ ತೀವ್ರತೆ ಹೆಚ್ಚಾದಂತೆ ಅವರಿಗೆ ದೊಡ್ಡ ಜವಾಬ್ದಾರಿ ಸಿಗುವ ಸಾಧ್ಯತೆ ಕೂಡ ಕಡಿಮೆಯಾಗ್ತದೆ. ಇನ್ನೊಂದು ಕಡೆ ಯತ್ನಾಳ್ ಎತ್ತುತ್ತಿರುವ ಕೆಲವು ವಿಷಯಗಳು ಪಕ್ಷದೊಳಗಿನ ಅನೇಕರಿಗೆ ಒಳಗೆ ಒಪ್ಪಿಗೆಯೂ ಇರಬಹುದು. ಕುಟುಂಬ ರಾಜಕಾರಣ, ಗುಂಪುಗಾರಿಕೆ ಪುಗಾರಿಕೆ, ಟಿಕೆಟ್ ಹಂಚಿಕೆ, ನಾಯಕತ್ವದ ಶೈಲಿ ಬಗ್ಗೆ ಬಿಜೆಪಿಯೊಳಗೆ ಅಸಮಾಧಾನ ಇರುವುದನ್ನು ಎಲ್ಲರೂ ಅರಿತಿದ್ದಾರೆ.
ಆದರೆ ಅದನ್ನು ಬಹಿರಂಗವಾಗಿ ಹೇಳುವ ಧೈರ್ಯ ಕೆಲವರಿಗೆ ಇಲ್ಲ. ಯತ್ನಾಳ್ ಅದನ್ನೇ ಮಾಡುತ್ತಿದ್ದಾರೆ. ಹೀಗಾಗಿ ಅವರು ಪಕ್ಷದೊಳಗಿನ ಅಸಮಾಧಾನದ ಧ್ವನಿಯಾಗಿ ಉಳಿಯುವ ಸಾಧ್ಯತೆಯಿದೆ. ಆದರೆ ಕೇವಲ ಟೀಕೆಗಳಿಂದ ಮಾತ್ರ ರಾಜಕೀಯ ಬೆಳವಣಿಗೆ ಆಗುವುದಿಲ್ಲ. ಪರ್ಯಾಯ ನಾಯಕತ್ವ, ಸಂಘಟನೆ ಶಕ್ತಿ, ಎಲ್ಲ ವರ್ಗಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯವೂ ಬೇಕು. ಯತ್ನಾಳ್ ಬಳಿ ಹೋರಾಟದ ಧ್ವನಿಯಿದೆ, ಆದರೆ ರಾಜ್ಯಮಟ್ಟದ ಒಗ್ಗಟ್ಟಿನ ನಾಯಕತ್ವದ ಚಿತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಇದೇ ಕಾರಣಕ್ಕೆ ಅವರ ಮಾತುಗಳು ದೊಡ್ಡ ಸದ್ದು ಮಾಡುತ್ತವೆ, ಆದರೆ ತಕ್ಷಣ ರಾಜಕೀಯ ಫಲಿತಾಂಶ ಕೊಡುತ್ತಿಲ್ಲ. ಒಂದು ಕಡೆ ಯಡಿಯೂರಪ್ಪ ಕುಟುಂಬದ ಪ್ರಭಾವ, ಮತ್ತೊಂದು ಕಡೆ ಅದಕ್ಕೆ ವಿರೋಧ ವ್ಯಕ್ತಪಡಿಸುವ ಗುಂಪು. ಯತ್ನಾಳ್ ಈಗ ಆ ವಿರೋಧದ ಮುಖವಾಗಿ ಹೊರಹೊಮ್ಮಿದ್ದಾರೆ. ಆದರೆ ಈ ಹೋರಾಟ ಕೊನೆಯಲ್ಲಿ ಅವರನ್ನು ಮತ್ತೆ ಬಿಜೆಪಿಯ ಕೇಂದ್ರದತ್ತ ಕರೆದೊಯ್ಯುತ್ತದೆಯಾ ಅಥವಾ ಇನ್ನಷ್ಟು ಅಂತರ ಸೃಷ್ಟಿಸುತ್ತದೆಯಾ ಎನ್ನುವುದು ಮುಂದಿನ ಕೆಲ ತಿಂಗಳ ರಾಜಕೀಯ ಬೆಳವಣಿಗೆಗಳ ಮೇಲೆ ಅವಲಂಬಿತವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.